ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಲವಿಲ ಅಂತಿದ್ದಾರೆ. ಹಾಸಿಗೆ ದಿಂಬು ಇಲ್ಲದೆ ಒದ್ದಾಡ್ತಿದ್ದಾರೆ. ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ಸೆಪ್ಟೆಂಬರ್ 19ಕ್ಕೆ ನಿರ್ಧಾರವಾಗಲಿದೆ. ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಿದ 57ನೇ ಸಿಸಿಎಚ್ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಸೆಪ್ಟೆಂಬರ್ 19ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಪರಪ್ಪನ ಪಂಜರದಲ್ಲಿ ದರ್ಶನ್ ತೊಳಲಾಟ. ಹಾಸಿಗೆ ದಿಂಬು ತೀರದ ದಾಸನ ಸಂಕಷ್ಟ. ಹಾಸಿಗೆ ದಿಂಬು ಭವಿಷ್ಯ ಸೆಪ್ಟೆಂಬರ್ 19ಕ್ಕೆ ನಿರ್ಧಾರ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಕಂಬಿ ಹಿಂದೆ ಅಕ್ಷರಶಃ ನರಕ ದರ್ಶನ ಕಾಣುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೂಲ ಸೌಲಭ್ಯಗಳು ಸಿಗದೆ ಪರದಾಡುವಂತಾಗಿದೆ. ಈ ಹಿಂದೆ ದರ್ಶನ್ ಪರ ಲಾಯರ್ ಅರ್ಜಿ ಹಾಕಿ ಕೋರ್ಟ್ನಿಂದ ಮೂಲ ಸೌಕರ್ಯಕ್ಕೆ ಸಮ್ಮತಿ ಪಡೆದ ನಂತರವೂ ದಾಸನಿಗೆ ಸಂಕಷ್ಟಗಳು ನಿಂತಿಲ್ಲ. ಹಾಸಿಗೆ ದಿಂಬು ಸಿಗದೆ ಒದ್ದಾಡುತ್ತಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟ ನಂತರವೂ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕೊಡಲಾಗಿಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಬಂಧ ವಾದ ಪ್ರತಿವಾದವೂ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಹಾಸಿಗೆ ದಿಂಬು ನೀಡದ ಬಗ್ಗೆ ಅರ್ಜಿ ವಿಚಾರಣೆ ಇಂದು ನಡೆದಿದೆ. ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಿದ 57ನೇ ಸಿಸಿಎಚ್ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಸೆಪ್ಟೆಂಬರ್ 19ಕ್ಕೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರವಾಗಲಿದೆ. ಅರ್ಜಿ ವಿಚಾರಣೆ ಪ್ರಾರಂಭವಾಗ್ತಿದ್ದಂತೆ ದರ್ಶನ್ಗೆ ನೀಡಿರೋ ಸೌಲಭ್ಯಗಳ ಕುರಿತ ವರದಿಯನ್ನ ಸರ್ಕಾರದ ಪರ ವಕೀಲರು ಸಚಿನ್ ಸಲ್ಲಿಕೆ ಮಾಡಿದ್ರು. ಈ ವೇಳೆ ವಾದ ಆರಂಭಿಸಿದ ದರ್ಶನ್ ಪರ ವಕೀಲ ಸುನೀಲ್, ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಲಘುವಾಗಿ ಪರಿಗಣಿಸಿದೆ. ಯಾವುದೇ ಸೌಲಭ್ಯಗಳನ್ನ ನೀಡಿಲ್ಲ. ವಿಡಿಯೋ ಕಾಲ್ಗೆ ಅವಕಾಶ ನೀಡಲಾಗಿದೆ. ಫೋನ್ ಮಾಡಲು ಕೂಡ ಅವಕಾಶ ನೀಡಲಾಗಿದೆ ಅಂತ ವರದಿಯಲ್ಲಿ ಹೇಳಿದ್ದಾರೆ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಕಂಬಳಿ, ಚಾಪೆ ನೀಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ನಾವು ಕೇಳಿದ್ದನ್ನ ಏನನ್ನೂ ಕೊಡ್ತಾ ಇಲ್ಲ. ಕ್ವಾರಂಟೈನ್ ಸೆಲ್ನಲ್ಲಿ 1 ತಿಂಗಳಿಂದ ಇರಿಸಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನ ಮಾತ್ರ ಇಡಬೇಕಿದೆ. ತಿಂಗಳು ಕಳೆದ್ರೂ ಕೂಡ ಅಲ್ಲಿ ಇರಿಸಿದ್ದಾರೆ ಅಂತ WHO ಗೈಡ್ಲೈನ್ಸ್ ಅನ್ನ ಉಲ್ಲೇಖಿಸಿ ವಾದಿಸಿದ್ರು. ಪಾಕಿಸ್ತಾನ ಆರೋಪಿಗಳಿಗೆ ಕೇರ ಮಾಡೋಕೆ ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಆರೋಪಿಗೆ ಕನಿಷ್ಠ ಸೌಲಭ್ಯ ಕೊಡದೆ ಹಿಂಸೆ. ಕೋರ್ಟ್ನಲ್ಲಿ ಖಡಕ್ ವಾದ ಮಂಡಿಸಿದ ದರ್ಶನ್ ಪರ ವಕೀಲ ಸುನೀಲ್, ಪಾಕಿಸ್ತಾನದ ಆರೋಪಿಗಳಿಗೂ ಕೇರಂ ಗೇಮ್ ಆಡೋಕೆ ಬಿಟ್ಟಿದ್ದಾರೆ. ನಮ್ಮ ಆರೋಪಿಗೆ ಕನಿಷ್ಠ ಸೌಲಭ್ಯ ಕೊಡದೆ ಹಿಂಸೆ ನೀಡ್ತಿದ್ದಾರೆ ಅಂತ ವಾದ ಮಾಡಿದ್ರು. ಸರ್ಕಾರದ ಪರ ವಕೀಲ ಸಚಿನ್ ಪ್ರತಿವಾದ ಮಾಡಿ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಎಲ್ಲವನ್ನೂ ಕೊಡಲಾಗಿದೆ. ಕಂಬಳಿ, ಬ್ಲಾಂಕೆಟ್, ಲೋಟ, ತಟ್ಟೆ ನೀಡಲಾಗಿದೆ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಮ್ಯಾನ್ಯುಯಲ್ ಪ್ರಕಾರವೇ ಎಲ್ಲವನ್ನೂ ನೀಡಲಾಗ್ತಿದೆ. ಅದನ್ನ ಹೊರತುಪಡಿಸಿ ಹೆಚ್ಚಿನ ಸೌಲಭ್ಯ ಕೊಟ್ಟಿಲ್ಲ. ಕ್ವಾರಂಟೈನ್ ಅನ್ನೋದು ಇಲ್ಲ ಈಗ ಅಂತ ವಾದಿಸಿದ್ರು. ಒಟ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ಹಾಸಿಗೆ ದಿಂಬಿಗಾಗಿ ಪರದಾಟ ಮುಂದುವರೆದಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸೆಪ್ಟೆಂಬರ್ 19ಕ್ಕೆ ಹಾಸಿಗೆ ದಿಂಬಿನ ಭವಿಷ್ಯ ಪ್ರಕಟಿಸಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.